ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮಾರ್ಚ್ ತಿಂಗಳ 5ನೇ ತಾರೀಕಿನ ಬುಧವಾರದ ದೇವರವು ಅಪಾಯಕಾರಿ ವ್ಯಾಧಿ. ಆತನು ನಿಮ್ಮನ್ನು ಅಪಾಯಕಾರಿ ವ್ಯಾಧಿಯಿಂದ ಬಿಡಿಸುವನು. ಕೀರ್ತನೆಗಳು 91:3. ಕರ್ತನು ನಮ್ಮ ಅಂತಿಮ ರಕ್ಷಕ. ಆತನು ನಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಮಾತ್ರವಲ್ಲದೆ ಅಪಾಯಕಾರಿ ವ್ಯಾಧಿಯಿಂದಲೂ ರಕ್ಷಿಸುತ್ತಾನೆ. ಈ ವ್ಯಾಧಿಗಳು ದೈಹಿಕವಾಗಿರಬಹುದು. ಉದಾಹರಣೆಗೆ ರೋಗಗಳು ಅಥವಾ ಅಸೂಯೆ, ಕಹಿ ಮತ್ತು ಕ್ಷಮಿಸದ ಹೃದಯದಂತಹ ಆಧ್ಯಾತ್ಮಿಕವಾಗಿರಬಹುದು. ಆದಾಗ್ಯೂ ಪರಾತ್ಮನ ರಹಸ್ಯ ಸ್ಥಳದಲ್ಲಿ ವಾಸಿಸುವ ಮತ್ತು ಸರ್ವಶಕ್ತನ ನೆರಳಿನಲ್ಲಿ ನೆಲೆಸುವವರಿಗೆ ಆತನ ರಕ್ಷಣೆಯ ಭರವಸೆ ಇದೆ. ವ್ಯಾಧಿ ಸೇರಿದಂತೆ ಅನಾರೋಗ್ಯವು ಆದಾಮನ ಪತನದ ಮೂಲಕ ಜಗತ್ತನ್ನು ಪ್ರವೇಶಿಸಿದ ಶಾಪದ ಪರಿಣಾಮವಾಗಿದೆ. ವ್ಯಾಧಿಗಳು ವಿನಾಶಕಾರಿಯಾಗಬಹುದು, ವೇಗವಾಗಿ ಹರಡಬಹುದು ಮತ್ತು ಜೀವಗಳನ್ನು ಬಲಿ ಪಡೆಯಬಹುದು. ಇತಿಹಾಸವು ಅಂತಹ ದುರಂತಗಳಿಗೆ ಸಾಕ್ಷಿಯಾಗಿದೆ. ಉದಾಹರಣೆಗೆ, ಕಾಲರಾ ಒಮ್ಮೆ ಇಡೀ ಹಳ್ಳಿಗಳನ್ನು ನಾಶ ಮಾಡಿತು, ವ್ಯಾಪಕ ಭಯ ಮತ್ತು ಸಂಕಟವನ್ನು ಉಂಟು ಮಾಡಿತು. 2019ರಿಂದ 2023ರವರೆಗೆ ನಡೆದ ಇತ್ತೀಚಿನ ಜಾಗತಿಕ ಸಾಂಕ್ರಾಮಿಕ ಕೋವಿಡ್-19 ಲಕ್ಷಾಂತರ ಜೀವಗಳನ್ನು ಬಲಿಯಾಗಿ ತೆಗೆದುಕೊಂಡಿತು ಮತ್ತು ಮಾನವೀಯತೆಯ ಮೇಲೆ ಆಳವಾದ ಗಾಯವನ್ನು ಬಿಟ್ಟಿತು. ಏಡ್ಸ್ ನಂತಹ ಇತರ ಪಿಡುಗುಗಳು, ಅನಿಯಂತ್ರಿತ ಮಾಂಸದ ಕಾಮಗಳು ಅಥವಾ ವೈದಿಕ ಆರೈಕೆಯಲ್ಲಿ ನಿರ್ಲಕ್ಷ್ಯದಂತಹ ಪಾಪಕ್ರಿಯೆಗಳ ನೇರ ಪರಿಣಾಮವಾಗಿದೆ. ನೋಹ ಮತ್ತು ಲೋಟನ ದಿನಗಳಿದ್ದಂತೆ ಇಂದಿನ ಸಂಸ್ಕೃತಿ ಅಜಾಗರೂಕ ಭೋಗ, ವೇಶ್ಯಗೃಹಗಳು ಮತ್ತು ಕಾಮಭರಿತ ಮನರಂಜನೆಯಿಂದ ತುಂಬಿದೆ. ವಿನಾಶವನ್ನು ಆಹ್ವಾನಿಸುತ್ತದೆ. ನಾವು ಅಂತ್ಯಕಾಲಕ್ಕೆ ಹತ್ತಿರವಾಗುತ್ತಿದ್ದಂತೆ ಅಂತಹ ಪಿಡುಗುಗಳ ಹರಡುವಿಕೆಯು ನಿರಂತರವಾಗಿ ಹೆಚ್ಚುತ್ತಿದೆ. ಫರೋಹನು ದೇವರಿಗೆ ಅವಿಧೇಯನಾದ ಕಾರಣ ಈಜಿಪ್ಟ್ನಲ್ಲಿ 10 ವಿನಾಶಕಾರಿ ಪಿಡುಗುಗಳು ಬಂದವು. ಅವುಗಳಲ್ಲಿ ಒಂದು ಪಿಡುಗು ವಿಮೋಚನಕಾಂಡ 9:15. ಆದರೂ ಈ ಪಿಡುಗುಗಳು ಗೋಷೆನ್ನಲ್ಲಿರುವ ಇಸ್ರಾಯೇಲ್ಯರನ್ನು ಮುಟ್ಟಲಿಲ್ಲ. ಕರ್ತನು ತನ್ನ ಜನರನ್ನು ರಕ್ಷಿಸಿದನು ಮತ್ತು ಅವನು ಇಂದಿಗೂ ತನ್ನ ಆಧ್ಯಾತ್ಮಿಕ ಮಕ್ಕಳನ್ನು ರಕ್ಷಿಸುತ್ತಾನೆ. ನೀವು ಅವನ ದೈವಿಕ ಹೊದಿಕೆಯಡಿಯಲ್ಲಿಯೇ ಇರುವವರೆಗೂ ಯಾವುದೇ ಪಿಡುಗು ನಿಮ್ಮ ವಾಸಸ್ಥಳದ ಹತ್ತಿರ ಬರುವುದಿಲ್ಲ. ಕರ್ತನಾದ ಯೇಸು ಸ್ವತಃ ತನ್ನ ಬರುವಿಕೆಗೆ ಮುಂಚಿತವಾಗಿ ಪಿಡುಗುಗಳು ಮತ್ತು ಕ್ಷಾಮಗಳು ಬರುತ್ತವೆ ಎಂದು ಎಚ್ಚರಿಸಿದನು. ಮತ್ತಾಯ 24:7. ಆದುದರಿಂದ ದೇವರ ಪ್ರಿಯರಾದ ಮಕ್ಕಳೇ, ಕರ್ತನಲ್ಲಿ ಆಶ್ರಯ ಪಡೆಯಿರಿ, ಆತನ ಹತ್ತಿರ ಇರಿ, ಏಕೆಂದರೆ ಆತನ ಆಶ್ರಯದಲ್ಲಿ ಮಾತ್ರ ನಿಜವಾದ ಸುರಕ್ಷತೆ ಇರುತ್ತದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಮ್ಮನ್ನು ನಮ್ಮ ಪಿತೃಗಳನ್ನು ಐಗುಪ್ತ ದೇಶದಿಂದ ದಾಸತ್ವದ ಮನೆಯಿಂದ ಹೊರಗೆ ತಂದವನು ನಮ್ಮ ದೇವರಾದ ಕರ್ತನೇ. ನಾವು ಹೋದ ಎಲ್ಲ ದಾರಿಯಲ್ಲಿಯೂ ನಾವು ಹಾದು ಹೋದ ಎಲ್ಲ ಜನರಲ್ಲಿಯೂ ನಮ್ಮನ್ನು ಕಾಪಾಡಿದನು. ಯೆಹೋಶುವ 24:17. ಕರ್ತನು ಆಶೀರ್ವದಿಸಲಿ. ಆಮೇನ್.